ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಲಂಕಾಕಾಂಡ ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಜರಹಿ ಪತಂಗ ಮೋಹ ಬಸ್ ಭಾರ ಬಹಿ ಖರ್ ಬೃಂದ ते नहीं सूर कहाँ वही समुझी देखू मति मंद अब जनी बत बड़ाव खल करही सुनु मम बचन मान परिहरही दस मुख मैं न बसीठी आयमू अस बिचारी रघुबीर पठायमू बार बार अस कहीं कृपाला नहीं गजारी जसु बधे श्रुकाला मन महु समुझी बचन प्रभु केरे सहेवु कठोर बचन सठ तेरे नाही तकरी मुख बंजन तोरा लय जातेवु सीतही बर जोरा जानेवु तव बल अधम सुरारी सूने हरि आनिहि पर नारी तय निसिचरपति गर्भ बहुता मैं रघुपति सेवक कर दूता जो न राम अप मानहि डरवूं तो ही देखत अस कौतुक करवूं. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳುತ್ತಾರೆ, ರಾವಣನ ಮಾತನ್ನು ಕೇಳಿ ಅಂಗದ ಹೇಳ್ತಾನೆ, ನಿನಗೆ ನೀನು ತಲೆ ಕಡ್ಕೊಂಡಿದ್ದು ಮತ್ತು ಕೈಲಾಸವನ್ನು ಎತ್ತಿದ್ದು ಇದೆರಡೂ ಕೂಡ ತಲೆಗೆ ಏರ್ಬಿಟ್ಟಿದೆ. ತಲೆ ಕತ್ತರಿಸ್ಕೊಂಡು ಮಾತ್ರಕ್ಕೆ ಯಾರಾದರೂ ಶೂರವೀರರಾಗ್ಬಿಡ್ತಾರಾ? ತನ್ನ ಕೈಯಿಂದನೇ ತನ್ನ ದೇಹವನ್ನೇ ಕತ್ತರಿಸ್ಕೊಳ್ಳುವಂತಹ ಐಂದ್ರಜಾಲಿಕರು ಅಂತಂದರೆ ಮ್ಯಾಜಿಷಿಯನ್ ಅಂತ ಹೇಳ್ತಾರೆ ನೋಡಿ, ಅವರು ಮ್ಯಾಜಿಕ್ ಮಾಡ್ತಾರಲ್ಲ ಅವರು, ಅಂಥವ್ರನ್ನ ನಾವು ಶೂರವೀರರು ಅಂತ ಹೇಳೋಕ್ಕಾಗತ್ತಾ? ಎಲೆ ಬುದ್ಧಿಹೀನನೇ, ಯೋಚನೆ ಮಾಡು. ಪತಂಗಗಳಿರುತ್ತಲ್ಲ ಅದು ಮೋಹಕ್ಕೆ ವಶವಾಗಿ ಬೆಂಕಿಯ ಹತ್ರ ಬಂದು ಬಿದ್ದು ಸಾಯುತ್ತೆ. ಕತ್ತೆಗಳ ಹಿಂಡಿ ಇರುತ್ತಲ್ಲ ಅದು ಹೊರಕ್ಕಾಗದೇ ಇರುವಷ್ಟು ಭಾರವನ್ನು ಹೊತ್ತು ನಡೀತಾ ಇರುತ್ತೆ. ಇಷ್ಟು ಮಾತ್ರಕ್ಕೆ ಯಾರಾದರೂ ಅವುಗಳನ್ನು ಶೂರರು ಸಾಹಸಿಗಳು ಅಂತೆಲ್ಲ ಕರೆಯೋದಿಲ್ಲ. ಎಲೆ ದುಷ್ಟನೇ, ಈಗ ಸುಮ್ಮನೆ ಮಾತು ಬೆಳೆಸ್ಬೇಡ, ನನ್ನ ಮಾತನ್ನ ಕೇಳಿಸ್ಕೋ, ದುರಭಿಮಾನವನ್ನ ಬಿಟ್ಬಿಡು. ದಶಮುಖನೇ, ನಾನು ದೂತನಾಗಿ ಸಂಧಿ ಕಾರ್ಯಕ್ಕೋಸ್ಕರ ಇಲ್ಲಿ ಬಂದಿಲ್ಲ. ಯಾಕಂದ್ರೆ ಅವನು ಹೇಳ್ತಾನಲ್ಲ, ರಾಮ ದೂತನನ್ನು ಕಳಿಸಿದಾನ, ಅವನೆಂತ ವೀರ, ಸಂಧಿ ಮಾಡ್ಕೊಳ್ಳೋದಕ್ಕೆ ಅಂತನ ಕಳಿಸಿದಾನ ಅಂತ ಹೇಳ್ತಾನಲ್ಲ, ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾನೆ, ನಾನು ದೂತನಾಗಿ ಸಂಧಿ ಮಾಡ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ಬಂದಿಲ್ಲ. ಶ್ರೀ ರಘುವೀರ ಬೇರೆನೇ ಒಂದು ಆಲೋಚನೆಯಿಂದ ನನ್ನನ್ನು ಇಲ್ಲಿ ಕಳಿಸಿದಾನೆ. ನರಿಯನ್ನ ಕೊಲ್ಲೋದ್ರಿಂದ ಸಿಂಹಕ್ಕೆ ಕೀರ್ತಿ ಬರೋದಿಲ್ಲ ಅಂತ ಕೃಪಾಳುವಾದಂತಹ ಶ್ರೀರಾಮಚಂದ್ರ ಪದೇ ಪದೇ ಹೇಳ್ತಾ ಇರ್ತಾನೆ. ಅಂದ್ರೆ ಈಗ ನೋಡಿ, ಸಿಂಹ ನರಿಯನ್ನ ಕೊಂದ್ರೆ ಅದಕ್ಕೆ ಒಂದು ಹೆಸರು ಬರೋದಿಲ್ಲ. ಅದೇ ಆನೆಗಳ ಹಿಂಡಿರುತ್ತಲ್ಲ, ಅದರಲ್ಲಿ ಒಳಗಡೆ ನುಗ್ಗಿ ಆನೆಯನ್ನ ಹೆದರಿಸಿ ಅಥವಾ ಅದನ್ನ ಕೊಂದಾಗ ಮಾತ್ರ ಸಿಂಹಕ್ಕೆ ಹೆಸರು ಬರೋದು. ಸೊ ಇಲ್ಲಿ ರಾವಣನನ್ನ ತುಂಬಾ ಕೀಳು ಮಟ್ಟದವನು, ಅಂದ್ರೆ ಅವನು ಏನು ಲೆಕ್ಕಕ್ಕಿಲ್ಲ ಅನ್ನೋ ರೀತಿ ಇಲ್ಲಿ ಹೇಳ್ತಾ ಇದ್ದಾನೆ. ನಾನೇ ಹೋಗಿ ಅವನನ್ನ ಯುದ್ಧ ಮಾಡಿ ಕೊಂದ್ರೆ ಅದು ಕೀರ್ತಿ ಬರುವಂತ ವಿಷಯ ಅಲ್ಲ ಅಂತನ್ಬಿಟ್ಟು ಹೇಳ್ತಾ ಇರ್ತಾನೆ ಶ್ರೀರಾಮ ಅಂತ ಹೇಳಿ, ಎಲೆ ದುರ್ಮಾರ್ಗಿಯೇ, ಪ್ರಭುವಿನ ವಚನಗಳ ಆಂತರ್ಯವನ್ನ ಅರ್ಥ ಮಾಡಿಕೊಂಡು, ಅಂದ್ರೆ ಇಲ್ಲಿ ರಾಮ ಏನ್ ಮಾತುಗಳನ್ನ ಹೇಳಿದನೋ ಅದಕ್ಕೆ ಅರ್ಥ ಏನು, ಆ ಒಳ ಅರ್ಥವನ್ನ ನಾನು ಅರ್ಥ ಮಾಡ್ಕೊಂಡಿರೋ ಕಾರಣದಿಂದ ನೀನು ಎಷ್ಟೇ ಕೆಟ್ಟದಾಗಿ ಕಠೋರ ವಚನಗಳನ್ನ ಆಡ್ತಾ ಇದ್ರು ಕೂಡ ನಾನು ಸಹಿಸ್ಕೊಂಡಿದ್ದೀನಿ. ಇಲ್ಲದೆ ಇದ್ರೆ ನಾನು ನಿನ್ನ ಮುಖಭಂಗ ಮಾಡಿ ಸೀತೆಯನ್ನ ಬಲವಂತವಾಗಿ ಇಲ್ಲಿಂದ ಕರ್ಕೊಂಡು ಹೋಗ್ತಾ ಇದ್ದೆ. ಎಲೆ ಅಧಮನೆ, ಸುರವೈರಿಯೇ, ಅಂದ್ರೆ ದೇವತೆಗಳ ವೈರಿ ಅವನು. ಆಮೇಲೆ ಯಾರು ಇಲ್ಲದೆ ಇದ್ದಾಗ ಪರನಾರಿಯನ್ನ ಕದ್ದು ತಂದಾಗ್ಲೇ ನಿನ್ನ ಶಕ್ತಿ ಏನು ಅನ್ನೋದನ್ನ ನಾನು ತಿಳ್ಕೊಂಡೆ. ನೀನು ನಿಶಾಚರರ ಒಡೆಯ, ಗರ್ವಿಷ್ಠ, ಆದರೆ ನಾನು ಶ್ರೀ ರಘುನಾಥನ ಸೇವಕನಾದ ಸುಗ್ರೀವ ಇದನಲ್ಲ ಅವನ ದೂತ. ಅಂದ್ರೆ ಇಲ್ಲಿ ರಾಮನ ಸೇವಕನ ಸೇವಕ ನಾನು, ಡಿಂಗರಿಗನ ಡಿಂಗರಿಗ, ಅಂದ್ರೆ ದಾಸರ ದಾಸ ನಾನು ಅಂತ ಹೇಳ್ಕೊಳ್ತಾರಲ್ಲ ಆ ರೀತಿ ನಾನು ರಾಮನ ಸೇವಕನಾದ ಸುಗ್ರೀವನ ದೂತ. ಶ್ರೀರಾಮನಿಗೆ ಅವಮಾನ ಆಗುತ್ತಲ್ಲ ಅನ್ನುವಂಥ ಕಳವಳ ನನಗೆ ಅಂತ ಹೇಳ್ತಾನೆ. ಅಂದ್ರೆ ಸೀತೆಯನ್ನ ಇಲ್ಲಿಂದ ಕರ್ಕೊಂಡು ಹೋಗುವಂಥದ್ದೇನು ದೊಡ್ಡ ಮಾತಲ್ಲ ನನಗೆ. ಈಗ ಬೇಕಾದ್ರೂ ನಾನು ಕರ್ಕೊಂಡು ಹೋಗ್ಬಿಡ್ತೀನಿ, ಆದರೆ ಶ್ರೀರಾಮನಿಗೆ ಅವಮಾನ ಆಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಸುಮ್ಮನೆ ಇದ್ದೀನಿ ಅಂತನ್ಬಿಟ್ಟು ಹೇಳ್ತಾನೆ. ಮುಂದುವರೆದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.